ಧರ್ಮದಲ್ಲಿ ನವಿಲುಗರಿಗೆ ಬಹಳ ಪ್ರಾಮುಖ್ಯತೆ ನೀಡಲಾಗಿದೆ. ಭಗವಾನ್ ಶ್ರೀಕೃಷ್ಣನು ಇದನ್ನು ತನ್ನ ಕಿರೀಟದಲ್ಲಿ ಧರಿಸ್ತಾನೆ. ನವಿಲುಗರಿ ಸುಖ ಸಮೃದ್ಧಿಯ ಪ್ರತೀಕವಾಗಿದ್ದು ಮನೆಗೆ ಅಶುಭ ಸಂಗತಿಗಳನ್ನ ದೂರ ಮಾಡಲು ತಂದಿಡಲಾಗುತ್ತೆ. ಹಾಗಾದ್ರೆ ಮನೆಯಲ್ಲಿ ನವಿಲುಗರಿಗಳನ್ನ ಇಟ್ಕೊಳ್ಬಹುದಾ? ಇಡುವುದಾದ್ರೆ ವಾಸ್ತು ಪ್ರಕಾರ ಮನೆಯ ಯಾವ ಭಾಗದಲ್ಲಿ ನವಿಲುಗರಿಗಳನ್ನ ಇಡಬಹುದು ಹೇಳ್ತೀನಿ ಕೇಳಿ. ವಾಸ್ತುಶಾಸ್ತ್ರದ ಪ್ರಕಾರ ಮನೆಯಲ್ಲಿ ನವಿಲುಗರಿಗಳನ್ನು ಇಡಲು ನೈಋತ್ಯ ಮತ್ತು ಪೂರ್ವ ದಿಕ್ಕು ಉತ್ತಮವಾಗಿದ್ದು ಮನೆಯಲ್ಲಿ ಸಂತೋಷ, ಖುಷಿ ನೆಲೆಸಲಿದೆ ಹಾಗೂ ಹೆಚ್ಚಿನ ಸಂಪತ್ತನ್ನು ಪಡೆಯಬಹುದು. ಅಲ್ಲದೆ ಮನೆಯಲ್ಲಿ ಪ್ರವೇಶ ದ್ವಾರದಲ್ಲಿ ನವಿಲುಗರಿಯನ್ನ ಬೀಸಣಿಕೆಯಂತೆ ಮಾಡಿ ಕಟ್ಟುವುದರಿಂದ ಮನೆಯೊಳಗೆ ನಕಾರಾತ್ಮಕ ಶಕ್ತಿ ಪ್ರವೇಶವಾಗದಂತೆ ತಡೆಯಬಹುದು. ಅಷ್ಟೇ ಅಲ್ಲ, ನವಿಲುಗರಿಯನ್ನ ಆಭರಣದ ಪೆಟ್ಟಿಗೆಯಲ್ಲಿ ಅಥವಾ ತಿಜೋರಿಯಲ್ಲಿ ಇಡುವುದರಿಂದ ಮನೆಗೆ ಶ್ರೇಯಸ್ಸು ಉಂಟಾಗುತ್ತೆ, ಕುಬೇರನ ದೃಷ್ಟಿ ಬೀಳುವಂತಾಗುತ್ತೆ. ಇನ್ನು ನವಿಲುಗರಿಗಳನ್ನ ಪಾದಗಳ ಬಳಿ ಇಟ್ಟುಕೊಂಡು ಮಲಗಬಾರದು. ಇದು ಆರೋಗ್ಯದ ಮೇಲೆ ಪರಿಣಾಮವನ್ನ ಬೀರುತ್ತೆ. ಅಲ್ಲದೆ ನಿಮ್ಮ ಮನೆಯಲ್ಲಿ ಆಂತರಿಕ ಕಲಹವು ಉಂಟಾಗಬಹುದು. ಹಾಗಾಗಿ ಹಾಸಿಗೆಯ ಕೆಳಗೆ ನವಿಲುಗರಿಗಳನ್ನ ಎಂದಿಗೂ ಇಡಬೇಡಿ. ಇದೇ ರೀತಿಯ ಮತ್ತಷ್ಟು ವೈವಿಧ್ಯಮಯ ಸುದ್ದಿಗಾಗಿ ನೋಡ್ತಾ ಇರಿ ವಿಶ್ವವಾಣಿ ಟಿವಿ ಸ್ಪೆಷಲ್.